ಸಂಭ್ರಮದ ವಾತಾವರಣ ನೆರೆದಿತ್ತು. ವಿಶೇಷವಾಗಿ 2 ಕಾರ್ಯಕ್ರಮಗಳನ್ನು ನಾವು ಮುಂಚೂಣಿಯಲ್ಲಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾಗಿತ್ತು. ಒಂದು ಡಾಕ್ಟರ್ ಚಿತ್ರಲಿಂಗಯ್ಯ ಅನ್ನುವಂಥ ಒಬ್ಬ ನವ ಮತ್ತು ವಿಶೇಷವಾದ ವಿಮರ್ಶಕ, ಕವಿ ಮತ್ತು ಸಾಹಿತಿ ಮತ್ತು ಲೇಖಕ. ಅವರ 36 ವರ್ಷಗಳನ್ನು ಮುಗಿಸಿ 37 ವರ್ಷಕ್ಕೆ ಕಾಲಿಟ್ಟು ಹುಟ್ಟುಹಬ್ಬದ ಸಂಭ್ರಮದ ವಾತಾವರಣ. ಇನ್ನೊಂದು ಸಂಭ್ರಮದ ವಾತಾವರಣ ಅದೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಚಿಂತಕ ಮತ್ತು ಒಬ್ಬ ವಿಮರ್ಶಕ. ಅವರು ಬರೆದಂಥ 2 ಕೃತಿಗಳು, ಸಂಪಾದನೆಯಲ್ಲಿ ಮಾಡಿರುವಂಥ 2 ಕೃತಿಗಳು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಾರಥಿ ಅನ್ನುವಂಥ ಅದ್ಭುತವಾದ ಕೃತಿ ಮತ್ತು ಇನ್ನೊಂದು ಬೆಳ್ಳಿ ಕಿರಣ ಅನ್ನುವಂಥ ಅದ್ಭುತವಾದ ಕೃತಿ. ಸೊ ಆ ಕೃತಿಯ ಆಧಾರತೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಂಡಿಸಿದ್ದಾಯಿತು. ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಕೃತಿಯನ್ನು ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಕುಮಾರಿ ವಿದ್ಯಾ, ಡೈಮಂಡ್ ಕಾಲೇಜಿನ ಪ್ರಾಂಶುಪಾಲೆ, ಮತ್ತು ಡಾಕ್ಟರ್ ಸೂರನಾಯಕನಹಳ್ಳಿ ನಂದೀಶಪ್ಪ ಅನ್ನುವಂಥ ವ್ಯಕ್ತಿಗಳು ಕೃತಿ ಕುರಿತು ಮಾತನಾಡಿದರು. ಮತ್ತು ಡಾಕ್ಟರ್ ಪ್ರಿಯಾಂಕಾ ಅನ್ನುವಂಥ ಒಬ್ಬ ಧೀಮಂತ ಮತ್ತು ವಿಶೇಷವಾಗಿರುವಂಥ ಲೇಖಕಿ ಮತ್ತು ಉಪನ್ಯಾಸಕಿ ಮತ್ತು ಚಿಂತಕಿ ಮತ್ತು ಸೈಕಾಲಜಿಸ್ಟ್. ಸೊ ಅವರೆಲ್ಲರೂ ಸೇರಿ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದು ಕೂಡ ಒಂದು ಸಂದರ್ಭ. ನಾವ್ಯಾಕೆ ಇವತ್ತು ಮಕ್ಕಳೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದು ಅನ್ನುವಂಥ ಒಂದು ಪ್ರೌಢಿಮೆಗೆ ನಾವು ಹೋಗಿದ್ದಾದರೆ, ಮಕ್ಕಳಿಗೆ ಇಂಥ ಕೃತಿಕಾರರ ಮತ್ತು ಲೇಖಕರ ಪರಿಚಯ ಮಕ್ಕಳ ಮನಸ್ಸಲ್ಲಿ ಆಳವಾಗಿ ಬೇರೂರಬೇಕು. ಅದು ಒಂದು ಮಹತ್ವವಾದ ಉದ್ದೇಶ. ಹಾಗಾಗಿ ಈ ಕೃತಿಯ ಲೋಕಾರ್ಪಣೆ ಅನ್ನುವಂಥ ಒಂದು ಸಂದರ್ಭಕ್ಕೆ ಮಕ್ಕಳು ಸಾಕ್ಷಿ ಆಗ್ತಾರೆ ಮತ್ತು ಅದರ ಜೊತೆಗೆ ಅಧ್ಯಾಪಕಿ ಮತ್ತು ಅಧ್ಯಾಪಕರು ಕೂಡ ಅದಕ್ಕೆ ಸಾಕ್ಷೀಕರಿಸ್ತಾರೆ. ಅದರ ಜೊತೆಗೆ ನಮ್ಮ ಕಾಲೇಜಿನ ವಿಶೇಷವಾದಂಥ ಅತಿಥಿ ಮತ್ತು ಸದ್ವಿದ್ಯಾ ಫೌಂಡೇಶನ್ನಿನ ವಿಶೇಷವಾದಂಥ ಟ್ರೆಸರರ್ ಮತ್ತು ಟ್ರಸ್ಟ್ಗಳಾಗಿರುವಂಥ ಮಾನ್ಯ NSG ಅವರು ಕೂಡ ಅದಕ್ಕೆ ಸಾಕ್ಷಿ ಆಗ್ತಾರೆ. ಮತ್ತು ನಮ್ಮ ಕಾಲೇಜಿನ ಕೋಆರ್ಡಿನೇಟರ್ ಆಗಿರುವಂಥ ಮಾನ್ಯ ವೆಂಕಟೇಶ ಮತ್ತು ನರೇಶ ಮತ್ತು ವೈಸ್ ಪ್ರಿನ್ಸಿಪಲ್ ಭಾನು, ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇನ್ನಷ್ಟು ಕೃತಿಗಳು ಹೊರಗೆ ಬರಲಿ, ಸಾಕಷ್ಟು ವಿಚಾರಗಳು ರಾಷ್ಟ್ರಕ್ಕೆ ಮತ್ತು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು. ಈಗಾಗಲೇ 28ಕ್ಕೂ ಹೆಚ್ಚು ಕೃತಿಗಳನ್ನು ಡಾಕ್ಟರ್ ಚಿತ್ರಲಿಂಗಯ್ಯ ಬರೆದಿದ್ದಾರೆ. ಇನ್ನಷ್ಟು ಕೃತಿಗಳನ್ನು ಬರೆದು ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಾವನೆಗಳನ್ನು ಬೆಳೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಮತ್ತು ಬಿಹಾಫ್ ಆಫ್ ಡೈಮಂಡ್ ಕಾಲೇಜ್ ಮತ್ತು ಯುನೈಟೆಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ನಾನು ಚಿತ್ರಲಿಂಗಯ್ಯ ಅವರಿಗೆ ಶುಭ ಹಾರೈಸ್ತೀನಿ. ಮತ್ತು ಡಾಕ್ಟರ್ ಪ್ರಿಯಾಂಕಾ ಅವರಿಗೂ ಕೂಡ ಬಹಳ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ತುಮಕೂರಿನಿಂದ ಇವತ್ತು ನಮ್ಮೊಂದಿಗೆ ಬಂದು ಇಷ್ಟು ಸಮಯವನ್ನು ಕಳೆದಿದ್ದಾರೆ. ಅವರು ಇನ್ನಷ್ಟು ಕೃತಿಗಳನ್ನು ಬರೀಲಿ ಮತ್ತು ಒಬ್ಬ ನೇಷನ್ ಬಿಲ್ಡರ್ ಆಗಿ ಅದ್ಭುತ ಕೆಲಸಗಳನ್ನು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಡಾಕ್ಟರ್ ಚಿತ್ರಲಿಂಗಯ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ಇವತ್ತು ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಸೂಕ್ತವಾದಂಥ ವಾತಾವರಣವನ್ನು ಒದಗಿಸಿಕೊಡುವಂಥ ನಾಯಕರುಗಳ ಸಂಖ್ಯೆ ಬೆಂಗಳೂರಲ್ಲಿ ದಿನದಿನಕ್ಕೂ ಕ್ಷೀಣಿಸ್ತಾ ಇದೆ. ಅಂಥ ಸಂದರ್ಭಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಖ್ಯಾತರನ್ನು ಗಮನದಲ್ಲಿಟ್ಟುಕೊಳ್ಳದೆ ಕೇವಲ ಉದಯೋನ್ಮುಖ ಬರಹಗಾರರನ್ನೇ ಅವರ ಸಾಹಿತ್ಯಕ್ಕೆ ಸೂಕ್ತವಾದಂಥ ಒಂದು ವಾತಾವರಣವನ್ನು ಒದಗಿಸಿ ಕೊಡುವ ಮೂಲಕ ಸಾಹಿತ್ಯಮಯ ಜಗತ್ತನ್ನು ಸೃಷ್ಟಿಸಿದಂಥ ನಾಡಿನ ಶ್ರೇಷ್ಠ ಅನ್ವಯಿಕ ಮನೋವಿಜ್ಞಾನಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ವತ್ತನ್ನು ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಅಪರೂಪದಲ್ಲಿ ಅಪರೂಪದ ಚೇತನ ಆದಂಥ ಪ್ರೊಫೆಸರ್ ಅನಿಲ್ ಕುಮಾರ್ ಸರ್ ಜೋಶಿ ಸರ್ ಅವರ ಅಮೃತ ಹಸ್ತದಲ್ಲಿ ನನ್ನ 2 ಸಂಪಾದನೆಯ ಕೃತಿಗಳು ಲೋಕಾರ್ಪಣೆಯಾಗಿರೋದು ನಿಜಕ್ಕೂ ನನ್ನ ಸಾಹಿತ್ಯದ ಆಸಕ್ತಿಯನ್ನು ಮತ್ತಷ್ಟು ರೀತಿಯಲ್ಲಿ ಇಮ್ಮಡಿಗೊಳಿಸಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಚ್ಛಿಸ್ತೇನೆ. ನಾನು ಬಹುತೇಕವಾಗಿ ನಾನು ಅವರ ವಿದ್ವತ್ತಿನ ಅಭಿಮಾನಿ. ನಾನು ನನ್ನ ಪ್ರವೃತ್ತಿನೇ ಬರವಣಿಗೆ. ಆದರೆ ಈ ನನ್ನ ಜನ್ಮದಿನ ಗುರುಗಳ ಆರೈಕೆ, ಮಾರ್ಗದರ್ಶನ, ಆಶೀರ್ವಾದಕ್ಕಾಗಿ ಈ ಕಾರ್ಯಕ್ರಮ ನಾನು ಆಯೋಜಿಸಿದೆ. ಕಾಲೇಜು ಭಾಳ ಅದ್ಭುತವಾಗಿ, ಭಾಳ ಶಿಸ್ತಿನಿಂದ ಈ ಸಮಾಜ ಕಾಲೇಜಿನ ಕಡೆ ತಿರುಗುವ ಹಾಗೆ ಒಂದು ಸಾಹಿತ್ಯದ ವಾತಾವರಣವನ್ನು ಸೃಷ್ಟಿಸುವ ಹಾಗೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಿಜಕ್ಕೂ ನನಗೊಂದು ದೊಡ್ಡ ವಿಸ್ಮಯ ಅನ್ನಿಸ್ತು. ಅನಿಲ್ ಕುಮಾರ್ ಸರ್ ಅಂದರೆ ಸಾಹಿತ್ಯ. ನಾವು ಈ ಸಭಾಂಗಣಕ್ಕೆ ಬಂದರೆ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಆ ಸಾಧನೆ, ಅವರ ಆ ದಿಟ್ಟ ನಿಲುವು ಕಂಡಾಗ ಕ್ಷಣಕ್ಕೆ ಮೈ ರೋಮಾಂಚನ ಆಗುತ್ತೆ. ನಿಜಕ್ಕೂ ಅವರ ಈ ನೇತೃತ್ವದಲ್ಲಿ ಸಾಹಿತ್ಯ ಮತ್ತಷ್ಟು ರೀತಿಯಲ್ಲಿ, ಮಗದಷ್ಟು ರೀತಿಯಲ್ಲಿ ಬೆಳೆ
ಹುಲ್ಲುಸಾಗಿ ಬೆಳೆಯುತ್ತೆ. ಅವರ ಈ ವಿಶಾಲ ಹೃದಯಕ್ಕೆ ನನ್ನ ಕರ್ನಾಟಕದ ಎಲ್ಲ ಸಾಹಿತಿಗಳ ಪರವಾಗಿ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ ಸರ್. ಒಂದು ಚಿತ್ರಲಿಂಗಯ್ಯ ಅವರ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬ ವಿಶೇಷವಾದಂಥ ರೀತಿಯಲ್ಲಿ ಆಚರಿಸಿದಂಥ ಒಂದು ಬಗೆ. ಸೊ ಹುಟ್ಟುಹಬ್ಬ ನಾವು ಕೇಕ್ ಕಟ್ ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ಇವತ್ತಿನ ಒಂದು ಟ್ರೆಂಡ್ ಅದು. ಸೊ ಆ ಟ್ರೆಂಡನ್ನ ಮುರಿಯುವಂಥ ಪ್ರಯತ್ನ ಇವತ್ತು ಅನಿಲ್ ಕುಮಾರ್ ಜೋಶಿ ಸರ್ ಆ್ಯಂಡ್ ಅವ್ರ ಟೀಮಿಂದ, ಅವರು ಇಡೀ ಕಾಲೇಜ್ ಯುನೈಟೆಡ್ ಈ ಕಾಲೇಜ್ನಿಂದ ಆಗಿದೆ. ಸೊ ಇದು ಮುಂದಿನ ದಿನದಲ್ಲಿ ಒಂದು ಟ್ರೆಂಡ್ ಸೆಟ್ಟರ್ ಆಗಿ ಇದು ಬರುತ್ತೆ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಇಂಥ ಒಂದು ಮೇರು ಕೃತಿಗಳನ್ನ ಕೊಟ್ಟಿರೋಂಥ 28 ಕೃತಿಗಳು ಅನ್ನೋದು ಅದು ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್. ಸೊ ಅದರ ಹಿಂದೆ ಅವರ ಪರಿಶ್ರಮ, ಅವರ ಸಾಧನೆಗಳು, ಅವರ ಸಮಯದ ಪ್ರಜ್ಞೆ ಇವೆಲ್ಲವೂ ಭಾಳ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಅಂಥದ್ದನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಇವತ್ತಿನ ಮಟ್ಟಿಗೆ ಅವರು ಬೆಳೆದಿರೋವಂಥದ್ದು, ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ತರುಣ ಇವತ್ತಿನ ಈ ಮಟ್ಟಿಗೆ ಬೆಳೆಯುವಂಥದ್ದು ಅದು ಒಂದು ಚಿಕ್ಕ ಮಾತು ಅಲ್ಲವೇ ಅಲ್ಲ. ಇಂಥ ಒಂದು ನಿದರ್ಶನಗಳನ್ನೇ ನಾವು ಇಟ್ಕೊಂಡಂತಹ ನಮ್ಮ ಸಿದ್ದೇಗೌಡರ ಒಂದು ಸಾರಥಿ ಕೃತಿಯಾಗಿರ್ಬೋದು, ಅಥವಾ ಸಿದ್ಧಲಿಂಗಯ್ಯ ಅವ್ರನ್ನ ಕುರಿತು ಒಂದು ಸಂಪಾದಿಸಿರುವಂತಹ ಬೆಳ್ಳಿ ಕಿರಣ ಪ್ರಮೀಳಾ ಮಾಧವ್ ಅವರು ಸಂಪಾದಿಸಿರುವಂತಹ ಮತ್ತು ಸಹ ಸಂಪಾದಕರಾಗಿ ಚಿತ್ರಲಿಂಗಯ್ಯ ಮತ್ತು ಅನೇಕ ಅವರ ಬಳಗದವರು ಅದನ್ನು ಸಂಪಾದಿಸಿರುವಂಥದ್ದು. ಇಂಥ ಒಂದು ರೋಲ್ ಮಾಡೆಲ್ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ರೋಲ್ ಮಾಡೆಲ್ಗಳ ಕೊರತೆ ಬಹಳನೇ ಇದೆ. ಸೊ ನಮ್ಮ ಮಕ್ಕಳಿಗೆ ಯಾರನ್ನು ನಮ್ಮ ರೋಲ್ ಮಾಡೆಲ್ನಾಗಿ ತೊಗೊಳ್ಬೇಕು ಅನ್ನೋದೇ ಅವರಿಗೆ ಕನ್ಫ್ಯೂಷನ್ ಇದೆ. ಸೊ ಇಂಥ ಒಂದು ನಮ್ಮ ಸುತ್ತನೇ ಇರುವಂಥ ಇಂಥ ಒಂದು ಇನ್ಸ್ಪಿರೇಷನ್ಗಳನ್ನ ಅವ್ರ ಮುಂದೆ ಮಕ್ಕಳ ಜೊತೆ ನಡೆಯುವಂಥ ಈ ಒಂದು ಸಂವಾದದ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಬಂತು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿರುವಂಥದ್ದು. ಸಾಕ್ಷಿ ಪ್ರತಿಷ್ಠಾನದಿಂದ ಇದನ್ನು ಸಹಯೋಗ ತಗೊಂಡು ಈ ಒಂದು ಯುನೈಟೆಡ್ ಒಂದು ಈ PU ಈ ಕಾಲೇಜಿನಿಂದ ಇದನ್ನು ಒಂದು ಇಷ್ಟು ದೊಡ್ಡ ಮಟ್ಟಿಗೆ ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ಇದನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಕಾರ್ಯಕ್ರಮ ನಾನು ತಿಳಿದ ಹಾಗೆ ಬಹಳ ವಿಜೃಂಭಣೆಯಿಂದ ನಡೀತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಬಹುಭಾಷೆ ಮತ್ತು ಬಹುಧರ್ಮೀಯರು ಇರತಕ್ಕಂತಹ ಒಂದು ಸ್ಥಳ. ವಿಭಿನ್ನ ಭಾಷೆ, ವಿಭಿನ್ನ ಸಂಸ್ಕೃತಿ ಅಂತ ನಾವು ಏನು ಕರಿತೀವಿ, ಈ ವಿಭಿನ್ನ ಸಾಂಸ್ಕೃತಿಕ ಪರಿಸರದಲ್ಲಿ ಈ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಈ ಯುನೈಟೆಡ್ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನಲ್ಲಿ ಈ ದಿನ ಬಹಳ ಒಂದು ಹೆಮ್ಮೆಯ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಚಿತ್ರಲಿಂಗಯ್ಯನವರ 37ನೇ ಒಂದು ವಸಂತ ಕಾಲಕ್ಕೆ ಇಟ್ಟಿರ್ತಕ್ಕಂಥ ಒಂದು ಶುಭ ದಿನ ನಮ್ಮ ಒಂದು ಯುನೈಟೆಡ್ ಸಭಾಂಗಣದಲ್ಲಿ ನಡೆಯಲಿಕ್ಕೆ ನಾನು ಒಂದು ಹೆಮ್ಮೆಯ ವಿಷಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಅವರೊಂದು ಸಾಧನೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಸಾಹಿತ್ಯ ಅದು ಇನ್ನೂ ಹೆಚ್ಚು ಮಾರ್ಗದರ್ಶನ ಸಿಗಲಿ ಮತ್ತು ಅವರು ಏನು ಯುವ ಪೀಳಿಗೆಗೆ ಉತ್ತಮವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ.